ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಹರ ಕಬಾಬ್ ಮಾಡೋಣ. ಅದಕ್ಕೆ ಮಿಕ್ಸರ್ ಜಾರಿಗೆ 1 ಚಮಚದಷ್ಟು ಕೊತ್ತಂಬರಿ ಕಾಳು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಇದಕ್ಕೆ ನಾನು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇದ್ರದ್ದು ಮೆಜರ್ಮೆಂಟ್ ಇನ್ನೊಂದ್ಸರಿ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. 1 ಇಂಚ್ನಷ್ಟು ಶುಂಠಿ ಹಾಕೊಳ್ಳೋಣ. ಹಾಗೆ ಒಂದು 4 ರಿಂದ 5 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ಳೋಣ. ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಹಾಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡು, ಹಾಗೆ ಒಂದು 2 ರಿಂದ 3 ಚಮಚದಷ್ಟು ನೀರನ್ನ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಉಪ್ಪು ಒಂದ್ ಸ್ವಲ್ಪ ಹಾಕೊಳ್ಳಿ, ಆಮೇಲೆ ಮತ್ತೆ ಬೇಕಂದ್ರೆ ಹಾಕೊಳ್ಬಹುದು. ಉಪ್ಪು ಹಾಕಿ ಇದನ್ನ ಸಣ್ಣಗೆ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ತುಂಬಾ ನೀರಾಗೋದ್ ಬೇಡ, ಇದು ಗಟ್ಟಿಯಾಗಿ ಇರಬೇಕು. ನೋಡಿ, ರುಬ್ಕೊಂಡಿರೋಂಥ ಪೇಸ್ಟ್ನ ಈಗ ಒಂದು ಬೌಲಿಗೆ ಹಾಕೊಳ್ಳೋಣ. ಇದಕ್ಕೆ ನಾವು ಸ್ವಲ್ಪ ಗಟ್ಟಿ ಮೊಸರು ಹಾಕೊಳ್ಬೇಕು. ನೀವು ಮನೇಲಿ ಯೂಸ್ ಮಾಡೋಂಥ ಮೊಸರನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ರೆ ನೀವು ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗುತ್ತೆ. ಆ ಮೊಸರನ್ನ ಇದಕ್ಕೆ ಹಾಕೊಳ್ಬೇಕು. ನೀರಾಗಿರೋಂಥ ಮೊಸರನ್ನೇ ಹಾಕೊಳ್ಬೇಡಿ. ಒಂದು ಬಟ್ಟೆಯಲ್ಲಿ ಕಟ್ಟಿ ಆ ಮೊಸರನ್ನ ಗಟ್ಟಿ ನೀರಿನ ಅಂಶ ಎಲ್ಲ ಹೋಗಿದ ನಂತರ ಏನು ಗಟ್ಟಿಯಾಗಿ ಪನ್ನೀರ್ ತರ ಸಿಗುತ್ತೆ ನಿಮ್ಗೆ, ಅದನ್ನ ಹಾಕೊಳ್ಳಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅದನ್ನ ಹಾಕೊಳ್ಳೋಣ. ಈಗ ಇದಕ್ಕೆ 1 ನಿಂಬೆ ಹಣ್ಣಿಂದು ರಸ ಹಾಕೊಳ್ಳೋಣ. ಮೀಡಿಯಂ ಸೈಜ್ ಆದ್ರೆ 1 ನಿಂಬೆ ಹಣ್ಣಿಂದ ರಸ ಹಾಕೊಳ್ಳಿ. ದೊಡ್ಡ ಸೈಜ್ ಆದ್ರೆ ಅರ್ಧ ಹಾಕೊಳ್ಳಿ. ಹಾಗೆ ಇಲ್ಲಿ ಒಂದು 4 ರಿಂದ 5 ಚಮಚ ಆಲಿವ್ ಆಯಿಲ್ ಹಾಕೊಳ್ಳೋಣ. ಆಲಿವ್ ಆಯಿಲ್ ಆಪ್ಷನ್ ನಿಮ್ಗೆ. ಆಲಿವ್ ಆಯಿಲ್ ಇಲ್ಲ ಅಂದ್ರೆ ನೀವು ಮನೆಯಲ್ಲಿ ಅಡಿಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆನ 4 ರಿಂದ 5 ಚಮಚದಷ್ಟು ಹಾಕೊಳ್ಬಹುದು. ನೀವು ತುಂಬಾ ಡಯಟ್ ಕಾನ್ಶಿಯಸ್, ನಂಗೆ ಹೆಲ್ದಿ ಆಗ್ಬೇಕು ಅಂತ ಎಲ್ಲ ನಿಮ್ಗೆ ಅನ್ನೋದಾದ್ರೆ ನೀವು ಆಲಿವ್ ಆಯಿಲ್ ನ ಉಪಯೋಗಿಸ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ಇದು ಪೇಸ್ಟ್ ಮಾಡುವಾಗ ಸಾಲ್ಟ್ ಹಾಕಿದ್ವಿ. ಹಾಗಾಗಿ ಈಗ ಜಸ್ಟ್ ಒಂದ್ ಸ್ವಲ್ಪ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡಿ ಕಟ್ ಮಾಡಿರೋಂತ ಪನ್ನೀರ್ನ ಹಾಕೊಳ್ಳೋಣ. ಅಕಸ್ಮಾತ್ ನೀವು ಅವಾಗ್ಲೇನೆ ತುಂಬಾ ಜಾಸ್ತಿ ಸಾಲ್ಟ್ ಹಾಕಿದ್ರಿ ಅಂದ್ರೆ ಮತ್ತೆ ಇಲ್ಲಿ ಹಾಕೋ ಅವಶ್ಯಕತೆ ಇರಲ್ಲ. ಪನ್ನೀರ್ನ ಹಾಕಿದ ನಂತರ ತುಂಬಾ ಲೈಟ್ ಹ್ಯಾಂಡ್ ಅಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಪನ್ನೀರು ಮುರಿದೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ತುಂಬಾ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಾನು ಮನೇಲೆ ಮಾಡಿರೋಂಥ ಪನ್ನೀರ್ದು ರೆಸಿಪಿ ಆಲ್ರೆಡಿ ಚಾನಲ್ ಅಲ್ಲಿ ಇದೆ, ಲಿಂಕ್ ಹಾಕಿರ್ತೀನಿ. ಬೇಕು ಅಂದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು, ಅಥವಾ ಅಂಗಡಿಯಿಂದನಾದ್ರೂ ತಂದು ನೀವು ಮಾಡ್ಕೊಳ್ಬೋದು. ಪನ್ನೀರು ನೀವು ಅಂಗಡಿಯಿಂದಾನೇ ತರ್ರಿ ಅಥವಾ ಮನೇಲೆ ಮಾಡ್ಕೊಳ್ಳಿ. ಯಾವಾಗ್ಲೂ ಮಿಕ್ಸ್ ಮಾಡುವಾಗ ತುಂಬಾ ಸಾಫ್ಟ್ ಹ್ಯಾಂಡ್ ಅಲ್ಲಿ ಮಿಕ್ಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಅದು ಮುರಿದೋಗುತ್ತೆ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನ ಒಂದು ಅರ್ಧ ಗಂಟೆ ಇದೇ ರೀತಿ ನೆನೆಯೋದಕ್ಕೆ ಬಿಡೋಣ. ಏನೆಲ್ಲ ಸ್ಪೈಸಸ್ ಹಾಕಿದೀವಿ ಅದು ಪನ್ನೀರ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಲಿ ಅಂತ. ಹಾಗೆ ಇದಕ್ಕೆ ನೀವು 1 ದಪ್ಪ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಕ್ಯೂಬ್ಸ್ ಆಗಿ. ಅದೇ ರೀತಿಯಾಗಿ 1 ಟೊಮೊಟೊ ಹಣ್ಣ ಸೀಡ್ಸ್ ತೆಗೆದು, ಏನು ದಪ್ಪ ಟೊಮೊಟೊ ಇರುತ್ತೆ ಆ ಟೊಮೊಟೊದು ಸೀಡ್ಸ್ ತೆಗೆದು ಅದನ್ನು ಕ್ಯೂಬ್ಸ್ ತರ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ ಕೂಡ ಕ್ಯೂಬ್ಸ್ ತರ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದು ಏನ್ ಹಾಕಿದ್ದೀನಿ ಇದು ಆಪ್ಷನಲ್, ಬೇಕು ಅಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಪನ್ನೀರ್ನ ಸೈಡಿಗೆ ತೆಗ್ದಿಟ್ಟು ಮಿಕ್ಕಿರೋಂಥ ಮಸಾಲದಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಅಷ್ಟು ಪನ್ನೀರ್ ಜೊತೆನೆ ಹಾಕೊಂಡು ಮಾಡ್ಕೊಳ್ಬಹುದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪನ್ನೀರು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ತೆಗೆದು ಈ ರೀತಿ ಸಪ್ರೇಟ್ ಆಗಿ ಕಲಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಸ್ಟಿಕ್ ತಗೊಂಡಿದ್ದೀನಿ. ಈ ಸ್ಟಿಕ್ಕಿಗೆ ನಾನು ಈ ಪನ್ನೀರು, ಟೊಮೊಟೊ ಹಾಗೆ ಆನಿಯನ್ ಏನಿದೆ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದೊಂದು ಪೀಸು ಪನ್ನೀರ್ ಕೂಡ ಹಾಕೊಳ್ತಾ ಇದ್ದೀನಿ. ಈ ತರ ದಪ್ಪ ಕಡ್ಡಿ ತಗೊಂಡ್ರೆ ಈ ರೀತಿ ಬ್ರೇಕ್ ಆಗುತ್ತೆ. ಆದಷ್ಟು ಕಡ್ಡಿಗಳು ತುಂಬಾ ತೆಳ್ಳಗಿರ್ಬೇಕು. ದಪ್ಪ ಕಡ್ಡಿ ಇತ್ತು ಅಂದ್ರೆ ಈ ರೀತಿ ಮುರಿಯೋದಕ್ಕೆ ಶುರು ಆಗುತ್ತೆ. ತೆಳ್ಳನ್ ಕಡ್ಡಿ ಇದ್ರೆ ನೀವು ತುಂಬಾ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಎಲ್ಲಾನು ಸಿಗಿಸ್ಕೊಳ್ಬಹುದು. ನಾನು ನಿಮಗೆ ಈ ರೀತಿ ಸ್ಟಿಕ್ಕಲ್ಲಿ ಹಾಕಿನೂ ತೋರಿಸ್ತಾ ಇದ್ದೀನಿ, ಹಾಗೆ ಹಂಚಲ್ಲಿ ಹಾಕಿನೂ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಹಂಚಲ್ಲಿ ಹಾಕೋದಕ್ಕೆ ಅಥವಾ ಈ ರೀತಿ ಸ್ಟಿಕ್ಕಲ್ಲಿ ಹಾಕೋದು ಎರಡಕ್ಕೂ ಇಷ್ಟ ಇಲ್ಲ ಅಂದ್ರೆ ನೀವು ಏನು ಟೂತ್ ಪಿಕ್ ಉಪಯೋಗಿಸ್ತೀರ ಅದ್ರಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು. 1 ಆನಿಯನ್, 1 ಕ್ಯಾಪ್ಸಿಕಮ್, ಹಾಗೆ 1 ಟೊಮೊಟೊ, ಅದ್ರ ಮಧ್ಯ 1 ಪನ್ನೀರ್ ಹಾಕಿ ಈ ಕಡೆ ಸೈಡ್ಗೂ ಅದೇ ರೀತಿಯಾಗಿ ಒಂದಕ್ಕೊಂದು ಹಾಕೊಂಡು ಅದಿಷ್ಟನ್ನು ಕೂಡ ನೀವು ಹಂಚಲ್ಲಿ ಹಾಕೊಂಡು ಫ್ರೈ ಮಾಡ್ಬೋದು. ಅಥವಾ ಮೈಕ್ರೋವೇವ್ ಅಥವಾ ಓವನ್ ಅಲ್ಲಿ ಕೂಡ ನೀವು ಅದನ್ನ ಬೇಕ್ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಸಿಗಿಸ್ಕೊಳ್ತಾ ಇದ್ದೀನಿ. 1 ಟೊಮೊಟೊ, 1 ಆನಿಯನ್, ಹಾಗೆ 1 ಕ್ಯಾಪ್ಸಿಕಮ್, ಜೊತೆಗೆ 1 ಪನ್ನೀರ್. ಇದೇ ರೀತಿಯಾಗಿ
ಇದೇ ಆರ್ಡರ್ ಅಲ್ಲಿ ನೀವು ಹಾಕೊಳ್ತಾ ಹೋಗ್ಬೋದು. ಅಕಸ್ಮಾತ್ ಹಾಕುವಾಗ ಒಂದ್ ಹೆಚ್ಚು ಕಡಿಮೆ ಆದ್ರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಈ ರೀತಿ ರೆಡಿ ಮಾಡ್ಕೊಳ್ಳೋಣ. ನೀವು ಇದನ್ನ ಫ್ರೈ ಮಾಡುವಾಗ ಬೇಕು ಅಂದ್ರೆ ಆಲಿವ್ ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೊಳ್ಬಹುದು, ಅಥವಾ ಮನೆಯಲ್ಲಿ ಉಪಯೋಗಿಸುವಂತ ಅಡಿಗೆನ ಹಾಕೊಂಡು ಫ್ರೈ ಮಾಡ್ಕೊಳ್ಬಹುದು. ನೋಡಿ, ಹಂಚ ಮೇಲೆ ಈ ರೀತಿಯಾಗಿ ಇದನ್ನ ಬೇಯಿಸ್ಕೊಳ್ಳೋಣ. ಒಂದ್ ಸೈಡ್ ಬೆಂದಾಗಿದ ನಂತರ ಮತ್ತೆ ರೊಟೇಟ್ ಮಾಡಿ ಇನ್ನೊಂದ್ ಸೈಡ್, ಮತ್ತೆ ರೊಟೇಟ್ ಮಾಡಿ ಇನ್ನೊಂದ್ ಸೈಡ್, ಈ ರೀತಿ ಪೂರ್ತಿಯಾಗಿ ಎಲ್ಲಾ ಕಡೆ ಈವನ್ ಆಗಿ ಬೇಯಿಸ್ಕೊಳ್ಬೇಕು. ಹಂಚಲ್ಲಿ ಈ ರೀತಿಯಾಗಿ ಡೈರೆಕ್ಟ್ ಆಗಿ ಕೂಡ ನೀವು ಹಾಕೊಂಡು ಫ್ರೈ ಮಾಡ್ಕೊಳ್ಬಹುದು. ಎರಡನ್ನು ತೋರಿಸಿದೀನಿ. ಹಾಗೆ ಹೇಗೆ ನೀವು ಟೂತ್ ಪಿಕ್ ಹಾಕೊಂಡು ಮಾಡ್ಕೊಳ್ಬಹುದು ಅಂತಾನು ಹೇಳಿದೀನಿ. ಇವಿಷ್ಟರಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ, ಯಾವ ರೀತಿ ಮಾಡ್ಕೊಳಕ್ ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಒಂದ್ ಸೈಡ್ ಬೆಂದಾಗಿದ ನಂತರ ಮತ್ತೆ ನೀವು ಒಂದು ಸ್ಪೂನ್ ಸಹಾಯದಿಂದ ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ಬೇಕು. ನೀವು ಇದನ್ನ ಫ್ರೈ ಮಾಡ್ಬೋದಾ ಅಂತ ಅನಿಸ್ಬೋದು. ಬೇಕು ಅಂದ್ರೆ ನಿಮ್ಗೆ ಇಷ್ಟ ಇದ್ರೆ ಅದನ್ನು ಮಾಡ್ಕೊಳ್ಬಹುದು. ಇದು ಸೆಲೋ ಫ್ರೈ ಮಾಡಿದ್ರೇನೆ ಸಾಕು, ಚೆನ್ನಾಗಿ ಬೇಯುತ್ತೆ. ಮತ್ತೆ ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಹೇಗ್ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಮಾಡೋ ಮೆಥಡ್ ನಿಮ್ಗೆ ಹೇಳಿದೀನಿ, ಮಾಡೋ ಮೆಥಡನ್ನು ತೋರಿಸಿದೀನಿ. ಸೊ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಹಾಗೆ ರೆಸಿಪಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ, ನನ್ನ ವಿಡಿಯೋನ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಅಲ್ಲಿ ನೀವು ಏನ್ ರೆಸಿಪಿ ಕಲಿಯೋದಕ್ಕೆ ಇಷ್ಟಪಡ್ತೀರಾ ತಿಳಿಸಿ, ನಾನು ಆ ರೆಸಿಪಿನ ಮಾಡಿ ತೋರಿಸ್ತೀನಿ. ಹಾಗೆ ಪನೀರ್ದು ಸಾಕಷ್ಟು ರೆಸಿಪಿಗಳು ನನ್ನ ಚಾನಲ್ ಅಲ್ಲಿ ಇದೆ. ಸ್ವೀಟ್ ಡಿಶ್ ಆಗಿರ್ಬೋದು, ಖಾರದ್ದಾಗಿರ್ಬೋದು, ಎರಡು ನನ್ನ ಚಾನಲ್ ಅಲ್ಲಿ ಇದೆ. ಅದರದ್ದು ನೀವು ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ನೀವು ಯಾವ ರೆಸಿಪಿ ಕಲಿಯೋದಕ್ಕೆ ಇಷ್ಟಪಡ್ತೀರಾ ಖಂಡಿತ ಟ್ರೈ ಮಾಡಿ ನೋಡಿ.